ಲೆಗ್ ಅಂತಲೇ ಚಿತ್ರರಂಗದಲ್ಲಿ ಬ್ರ್ಯಾಂಡ್ ಆಗಿದ್ದ ಸುದೀಪ್ ಎಂದು ಸೂಪರ್ ಸ್ಟಾರ್ ಆಗಿ ನಮ್ಮ ಕಣ್ಮುಂದೆ ನಿಂತಿದ್ದಾರೆ. ಅಂದು ಅಭಿನಯ ಚಕ್ರವರ್ತಿ ತೆಗೆದುಕೊಂಡ ಆ ಒಂದು ನಿರ್ಧಾರ ಇಂದು ಅವರನ್ನ ಆ ಸ್ಥಾನಕ್ಕೇರಿಸಿದೆ. ಆ ಪಾತ್ರಕ್ಕಾಗಿ ಏನ್ ಮಾಡೋಕ್ಕೂ ಸಿದ್ಧ ಅಂದಿದ್ದ ಕಿಚ್ಚ ಥಿಯೇಟರ್ ಸ್ವಚ್ಛಗೊಳಿಸೋಕ್ಕೂ ಹಿಂದೂ ಮುಂದೂ ನೋಡಿರಲಿಲ್ಲ. ಮತ್ತೆ ಆ ದಿನಗಳನ್ನ ಕಿಚ್ಚ ನೆನಪಿಸಿಕೊಂಡಿದ್ಯಾಕೆ? ಇಲ್ಲಿದೆ ಅದರ ಕಂಪ್ಲೀಟ್ ರಿಪೋರ್ಟ್. ಅಭಿನಯ ಚಕ್ರವರ್ತಿ, ಅಭಿಮಾನಿಗಳ ಅಭಿಮಾನಿ, ಕಿರುತೆರೆಯ ಬಿಗ್ ಬಾಸ್, ನಿರ್ದೇಶಕ ನಿರ್ಮಾಪಕರ ಡಾರ್ಲಿಂಗ್, ಭಾರತ ಚಿತ್ರರಂಗದ ಸ್ಟಾರ್ ಫಿಲ್ಮ್ ಮೇಕರ್ಗಳ ಫೇವರಿಟ್ ಆಕ್ಟರ್, ಚತುರ್ಭಾಷಾ ತಾರೆ ನಮ್ಮ ಕಿಚ್ಚ ಸುದೀಪ್ ಇಂದು ಒಂದು ನಿಮಿಷವೂ ಪುರ್ಸೊತ್ತು ಇಲ್ಲದಷ್ಟು ಬ್ಯುಸಿಯಾಗಿದ್ದಾರೆ ಬಾದ್ಶಾ. ಆದ್ರೆ 18 ವರ್ಷಗಳ ಹಿಂದೆ ಪರಿಸ್ಥಿತಿ ಹೀಗಿರಲಿಲ್ಲ. ಅಂದು ಯಾರು ಮಾಡೋಕೆ ಇಷ್ಟಪಡದ ಪಾತ್ರವನ್ನ ಸುದೀಪ್ ಒಪ್ಪಿಕೊಳ್ಳೋ ಸಾಹಸ ಮಾಡಿದ್ರು. ಅದೇ ಇಂದು ಅವರನ್ನ ಈ ಜಾಗಕ್ಕೆ ತಂದು ನಿಲ್ಲಿಸಿದೆ ಅಂದ್ರೆ ತಪ್ಪಾಗೋಲ್ಲ. ಅಂದು ರನ್ನ ತೆಗೆದುಕೊಂಡ ನಿರ್ಧಾರ ಎಂತದ್ದು ಗೊತ್ತಾ? ಹಿಂದೂ ಮುಂದು ನೋಡದೆ ತಲೆ ಬೋಳಿಸಿಕೊಂಡಿದ್ದ ಕಿಚ್ಚ. ಅದು ಹುಚ್ಚ ಸಿನಿಮಾ. 2001ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಹಿಟ್ ಆದ ಸಿನಿಮಾ. ಸುದೀಪ್ ಅನ್ನೋ ನಟನ ಕರಿಯರ್ಗೆ ತಿರುವು ಕೊಟ್ಟ ಚಿತ್ರ ಅದು. ಆದ್ರೆ ಈ ಅವಕಾಶ ಸುದೀಪ್ ಅವರನ್ನೇ ಹುಡುಕಿ ಹೋಗಿದ್ದು, ಯಾರು ಒಪ್ಪದ ಪಾತ್ರವನ್ನ ಸುದೀಪ್ ಒಪ್ಪಿ ನಟಿಸಿದ್ದು, ಮುಂದೆ ಸೂಪರ್ ಸ್ಟಾರ್ ಆಗಿ ಬೆಳೆದದನ್ನ ಸುದೀಪ್ ಎಂದಿಗೂ ಮರೆಯೋದಿಲ್ಲ. ದಬಾಂಗ್ 3 ಸಿನಿಮಾ ಪ್ರಮೋಷನ್ ವೇಳೆ ಮುಂಬೈನಲ್ಲಿ ಕೊಟ್ಟಿರೋ ಸಂದರ್ಶನದಲ್ಲಿ ಮತ್ತೆ ಹುಚ್ಚ ಸಿನಿಮಾ ಹಿಂದಿನ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ ಸುದೀಪ್. 1996ರಲ್ಲೇ ಚಿತ್ರರಂಗಕ್ಕೆ ಬಂದ ಸುದೀಪ್ ಸಕ್ಸಸ್ಗಾಗಿ ಸಾಕಷ್ಟು ಸೈಕಲ್ ಹೊಡೆಯಬೇಕಾಯಿತು. ಕೆಲ ಸಿನಿಮಾಗಳು ಶುರುವಾಗಿ ನಿಂತಾಗ ಚಿತ್ರರಂಗದಲ್ಲಿ ಸುದೀಪ್ ಐರನ್ ಲೆಗ್ ಅಂತ ಬ್ರ್ಯಾಂಡ್ ಆಗ್ಬಿಟ್ಟಿದ್ರಂತೆ. ಸ್ವತಃ ಸುದೀಪ್ ಅವರೇ ಅದನ್ನ ಒಪ್ಪಿಕೊಳ್ಳೋ ಮಟ್ಟಕ್ಕೆ ಹೋಗಿದ್ರಂತೆ. ಹುಚ್ಚ ಸಿನಿಮಾ ರಿಮೇಕ್ ಮಾಡಬೇಕು ಅಂದಾಗ ಯಾರು ಹೀರೋ ಆ ಪಾತ್ರವನ್ನ ಒಪ್ಪಿಕೊಳ್ಳೋಕೆ ಸಿದ್ಧ ಇರ್ಲಿಲ್ವಂತೆ. ಕ್ಲೈಮ್ಯಾಕ್ಸ್ ನಲ್ಲಿ ಹೀರೋ ತಲೆ ಬೋಳಿಸಿಕೊಳ್ಳೋ ಸನ್ನಿವೇಶ ಇದೆ. ಅದೇ ಕಾರಣಕ್ಕೆ ಎಲ್ಲರೂ ನಟಿಸೋಕೆ ಒಲ್ಲೆ ಅಂತಿದ್ರಂತೆ. ಆದ್ರೆ ಸುದೀಪ್ ಒಪ್ಪಿಕೊಂಡಿದ್ರು. ಅದಕ್ಕೆ ಕಾರಣ ಕೂಡ ಆ ಸಿನಿಮಾ ಅಷ್ಟು ದೊಡ್ಡ ಹಿಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಸ್ವತಃ ಸುದೀಪ್ ಅವರಿಗೂ. ಶೂಟಿಂಗ್ ವೇಳೆ ಬಿದ್ದು ಕಾಲು ಮುರಿದುಕೊಂಡಿದ್ರು ಸುದೀಪ್. ಆದ್ರೆ ಅದನ್ನ ಯಾರ ಬಳಿಯೂ ತೋರಿಸಿಕೊಳ್ಳಲಿಲ್ಲಂತೆ. ಅದಕ್ಕೂ ಕಾರಣ ಇದೆ. ಗಬ್ಬು ನಾರುತ್ತಿದ್ದ ಥಿಯೇಟರ್ ಸ್ವಚ್ಛಗೊಳಿಸಿದ್ಯಾಕೆ ಕಿಚ್ಚ? ಹುಚ್ಚ ರಿಲೀಸ್ ದಿನ ಕಿಚ್ಚ ಥಿಯೇಟರ್ ಮುಂದೆ ಅತ್ತಿದ್ಯಾಕೆ? ಹುಚ್ಚ ಸಿನಿಮಾ ಕೆಜಿ ರಸ್ತೆಯ ಮೇನಕಾ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು. ಅದೇ ಮೇನ್ ಥಿಯೇಟರ್. ಆದ್ರೆ ಸಿನಿಮಾ ರಿಲೀಸ್ ಹಿಂದಿನ ದಿನ ಸುದೀಪ್ ಅವರೇ ಚಿತ್ರಮಂದಿರವನ್ನ ಕ್ಲೀನ್ ಮಾಡಿಸಿದ್ರಂತೆ. ಆ ಕಥೆಯನ್ನ ಅವರೇ ಹೇಳಿದ್ದಾರೆ. ಕಿಚ್ಚ ಸುದೀಪ್ ಹುಚ್ಚ ಸಿನಿಮಾ ನೋಡೋಕೆ ಮೊದಲ ದಿನ ಥಿಯೇಟರ್ ಮುಂದೆ ಹೋದಾಗ ಅಚ್ಚರಿ ಕಾದಿತ್ತು. ಯಾಕಂದ್ರೆ ಥಿಯೇಟರ್ ಮುಂದೆ ಬರೀ 4-5 ಜನ ಇದ್ರಂತೆ. ಆದ್ರ ಅಸಲಿ ಸತ್ಯ ಗೊತ್ತಾದಾಗ ಸುದೀಪ್ ಕಣ್ಣೀರು ಹಾಕಿದ್ರಂತೆ. Hardly any crowd over there, so he put a lot into this film. He says, "What do you mean? There's a good crowd." Then I looked at him again, okay. Does he mean because there were 5 in the theatre and maybe around 7 outside, so that makes 2 extra? Does he mean that? I mean, like, I really got 6:30 only a film was houseful. I immediately looked up. I said, what? 6:30 only shows full. Ticket crowd is taken and gone. Your morning show is full, your matinee is also full. They're taken and gone already. Tickets, that's why nobody is there. We opened the counter very early today because of heavy crowd. Sir, I just start crying. What? This film is houseful. ತಮ್ಮ ಹೆಸರಿನ ಹಿಂದೆ ಯಾವುದೇ ಸ್ಟಾರ್ ಸೇರಿಸಿಕೊಂಡಿಲ್ಲ ಯಾಕೆ? ಕಿಚ್ಚ ಅನ್ನೋ ಹೆಸರಿನ ಮೇಲೆ ಬಾದ್ಶಾಗೆ ಯಾಕೆ ವ್ಯಾಮೋಹ?
ಸುದೀಪ್ ಅವರಿಗೆ ಸಾಕಷ್ಟು ಬಿರುದುಗಳು ಸಿಕ್ಕಿವೆ. ಆದ್ರೆ ಸುದೀಪ್ ಯಾವಾಗ್ಲೂ ಕಿಚ್ಚ ಸುದೀಪ್ ಅಂತಲೇ ಗುರುತಿಸಿಕೊಳ್ಳೋಕೆ ಇಷ್ಟಪಡ್ತಾರೆ. ಹುಚ್ಚ ಸಿನಿಮಾದಲ್ಲಿ ಸುದೀಪ್ ಅವರ ಪಾತ್ರದ ಹೆಸರು ಕಿಚ್ಚ. ಅದನ್ನೇ ಹೆಸರಿನ ಜೊತೆ ಸೇರಿಸಿಕೊಂಡಿರೋದ್ಯಾಕೆ ಅಂತ ಅವರೇ ಹೇಳ್ತಾರೆ, ಕೇಳಿ. ಸುದೀಪ್ ಇಂದು ಪರಭಾಷೆಗಳಲ್ಲೂ ಬಹು ಬೇಡಿಕೆಯ ನಟ. ಹಾಲಿವುಡ್ ಸಿನಿಮಾದಲ್ಲೂ ನಟಿಸೋ ಮಟ್ಟಿಗೆ ಬೆಳೆದಿದ್ದಾರೆ. ಆದ್ರೆ ಅವರು ಹುಚ್ಚ ಸಿನಿಮಾವನ್ನ ಎಂದಿಗೂ ಮರೆಯೋದಿಲ್ಲ. ಅವರು ಮರೆಯೋಕೆ ಪ್ರಯತ್ನಿಸಿದ್ರೂ ಅದು ಸಾಧ್ಯವಾಗಲ್ಲ ಅನ್ನಿಸುತ್ತೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.